ತಪ್ಪಾಗೋದು ನಾವು ಓದಬೇಕಾದ್ರೆ. ಆಕೆ ಒಂದು ಸೊನ್ನೆ ಅಮ್ಮ ಆಗುತ್ತೆ, ಕಾಕೆ ಒಂದು ಸೊನ್ನೆ ಕಮ್ಮ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಎಲ್ಲದೂ ಅಮ್ಮ ಅಮ್ಮ ಅಂತಲೇ ಆಗಲ್ಲ. ಇದು ಇಲ್ಲಿ ಬರೀ ಒಂದೊಂದೇ ಅಕ್ಷರ ಕೊಟ್ಟಾಗ ಅಮ್ಮ ಅಮ್ಮ ಅಂತ ಹೇಳ್ತೀವಿ. ಆದರೆ ಕ ಮುಂದೆ ಸೊನ್ನೆ ಕೊಟ್ಟಿರ್ತೀವಿ, ಅದ್ರ ಮುಂದೆ ಯಾವ ಅಕ್ಷರ ಬರುತ್ತೆ ಅಂತ ನೋಡ್ಕೋಬೇಕು. ಅದ್ರ ಮುಂದೆ ಯಾವ ಅಕ್ಷರ ಬರುತ್ತೆ, ಈಗ ಕ ಮುಂದೆ ಸೊನ್ನೆ ಮುಂದೆ ಗ ಬಂತು ಅಂತ ಇಟ್ಕೊಳ್ಳಿ, ಆ ಗ ಲೈನಲ್ಲಿ ಯಾವುದು ಲಾಸ್ಟಿಗಿರುತ್ತೆ, ಅದು ಸೇರ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ಅದೇ ರೀತಿ ಖ ಈ ಕ ಕ ಗ ಗ ಗೆ ಕ ಕ ಗ ಗ ಬಂದರೆ ಸೊನ್ನೆ ಮುಂದೆ ಈ ಂಗಾ ಸೇರ್ಕೊಳ್ಳುತ್ತೆ. ಚ ಛ ಜ ಜ ಬಂದರೆ ಸೊನ್ನೆ ಮುಂದೆ ಈ ನ್ಯಾ ಸೇರ್ಕೊಳ್ಳುತ್ತೆ. ಟ ಠ ಡ ಢ ಬಂದರೆ ಈ ಣ ಸೇರ್ಕೊಳ್ಳುತ್ತೆ. ತ ಥ ದ ದ ಸೊನ್ನೆಯ ಮುಂದೆ ಬಂದರೆ ನಾ ಸೇರ್ಕೊಳ್ಳುತ್ತೆ ಸೊನ್ನೆಗೆ. ಪಾಪ ಬಾಬಾ ಬಂದರೆ ಮಾತ್ರ ಮಮ್ ಸೇರ್ಕೊಳ್ಳೋದು, ಎಮ್ ಮಮ್ ಮಮ್ ಅಂತ.